ಅಯ್ಯ ಕಟ್ಟನೆಲ್ಲ ಎರಡು ಸರ್ ನಿನ್ನೆ जय श्री राम जय श्री राम जय श्री राम। ನನ್ನ ಹೆಸರು ದಿಲೀಪ್, ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತ. ನಾವಿವತ್ತು ಮುಳುಬಾಗ್ಲಿಂದ ಒಂದು ರಾಯಚೂರು ಮಾವನ್ವಿಯಿಂದ ಒಂದು ಗಾಡಿ ಬೆಂಗಳೂರಿಗೆ ಕಸಾಯಿಖಾನೆಗೆ ಹಸುಗಳನ್ನ ತುಂಬ್ಕೊ ಬರ್ತದೆ ಅನ್ನೋ ಒಂದು ಮಾಹಿತಿ ಇತ್ತು. ಮಾಹಿತಿ ಮೇರೆಗೆ ಮುಳುಬಾಗ್ಲು ಟೋಲ್ ಹತ್ರ ಬಂದು ಕಾಯ್ತಾ ಇರ್ಬೇಕಾದ್ರೆ ಆ ಗಾಡಿ ಬಂದು ಗಾಡಿನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ವಿ. ಗಾಡಿಯಲ್ಲಿ ಅತ್ಯಂತ ಕ್ರೂರವಾಗಿ ಅಮಾನುಷವಾಗಿ ಯಾವುದೇ ಆಹಾರ, ನೀರು, ಗಾಳಿ, ಬೆಳಕು ಇಲ್ದೇನೆ 37 ಹಸುಗಳನ್ನ ಒಳಗಡೆ ಕಂಟೈನರ್ ಒಳಗಡೆ ಸಾಗಿಸ್ತಾ ಇದ್ರು. ಇಲ್ಲಿ ಮುಳುಬಾಗ್ಲು ಸ್ಥಳೀಯ ಗ್ರಾಮಸ್ಥರು, ಆಮೇಲೆ ಮುಳುಬಾಗ್ಲು ಯುವಕರು, ಹಿಂದೂ ಕಾರ್ಯಕರ್ತರು ಎಲ್ಲರ ಒಟ್ಟಿಗೆ ಕಾರ್ಯಾಚರಣೆ ಮಾಡಿ ಪೊಲೀಸ್ನವ್ರಿಗೆ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿಂದ FIR ಆಗುತ್ತೆ. FIR ಆದ್ಮೇಲೆ ಗೋಶಾಲೆಗೆ ಬಿಡ್ತಾರೆ. ಈಗ ತನಿಖೆ ಮುಂದುವರಿತಾ ಇದೆ, ಪೊಲೀಸ್ನವ್ರ ಹತ್ರ ಮುಂದೆ ಹಿಡಿಬೇಕು. ಆಮೇಲೆ ಈ ಗಾಡಿ ಆಲ್ರೆಡಿ ಒಂದು ಕೇಸ್ ಇದೆ ಈ ಗಾಡಿ ಮೇಲೆ, ಹೆಬಿಚುವಲ್ ಅಫೆಂಡರ್. ಇದೇ ಓನರ್ ಅಯಾಜ್ ಖಾನ್ ಅಂತ ಓನರ್ ಹೆಸರು. ಅವನು ಒಂದು 3 ಗಾಡಿ ಇದೆ. ಒಂದು 3 ಗಾಡಿಯಿಂದ 3 ಗಾಡಿಯನ್ನು ಕೂಡ ನಾವು ಸೀಸ್ ಮಾಡಿಸಿದೀವಿ. ನಮ್ಮ ಕಾರ್ಯಾಚರಣೆ ಮುಖಾಂತರನೇ 3 ಗಾಡಿಯನ್ನು ಸೀಸ್ ಮಾಡಿಸಿದ್ರು ಕೂಡ ಗಾಡಿ ಮತ್ತೆ ಅದೇ ಗಾಡಿ, ಅದೇ ಓನರು, ಅದೇ ಹೆಬಿಚುವಲ್ ಅಫೆನ್ಸ್ ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಠಿಣ ಕ್ರಮ ಪೊಲೀಸ್ ಇಲಾಖೆ ಕೈಗೊಳ್ಬೇಕು ಅಂತ ಭಾವಿಸ್ತೀವಿ, ನಾವು ಆಗ್ರಹಿಸ್ತೀವಿ. ಆಮೇಲೆ ಇದಾವೆ ಈ ರೂಟ್ ಅಲ್ಲಿ ಗಾಡಿಗಳು 1, 2 ಅಲ್ಲ, ಯಾರಿಗೂ ಗೊತ್ತಿಲ್ಲದೆ ಅಂತ ನಡೀತಾ ಇಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಪೊಲೀಸ್ ಇಲಾಖೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ದಿನಗಳಲ್ಲಿ ಈ ತರ ಆಗದೆ ಇರೋ ತರ ಅವರೇ ಖುದ್ದಾಗಿ ಕಾನೂನಾತ್ಮಕವಾಗಿ ಏನ್ ಕಾರ್ಯವಾಹಿ ಮಾಡಬಹುದು ಅದನ್ನ ಮಾಡಿ. ದಯವಿಟ್ಟು ಗೋ ಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ, ಅದನ್ನ ಜಾರಿಯಲ್ಲಿ ಇಡೋ ತರಾನೇ ದಯವಿಟ್ಟು ಮಾಡಿ. ನಾವು ಹಿಂದೂ ಕಾರ್ಯಕರ್ತರು ಬೀದಿಗೆ ಬಂದು ನಾವು ಮುಂದಿನ ದಿನಗಳಲ್ಲಿ ಮುಂದೆ ನಾವು ಹೋಗೋ ದಾರಿ ಗಾಡಿಗಳನ್ನೆಲ್ಲ ಅಡ್ಡ ಹಾಕೋ ತರ ಮಾಡಬೇಡಿ. ದಯವಿಟ್ಟು ನಿಮ್ ಕೆಲಸನ ನೀವು ಖಂಡಿತವಾಗಿ ನೀವು ಜವಾಬ್ದಾರಿಯುತವಾಗಿ ಮಾಡಿದ್ರೆ ನಮ್ಗೆ ಇದ್ರಲ್ಲಿ ಯಾವ್ದೇ ರೀತಿ ಅಪೇಕ್ಷೆಗಳಿಲ್ಲ. ಇದು ಕ್ಲೋಸ್ಡ್ ಕಂಟೈನರ್ ಸರ್. ಇದರಲ್ಲಿ ಗಾಳಿ, ಬೆಳಕು, ನೀರು ಏನು ಬರಲ್ಲ. ಕಂಟೈನರ್ ನೋಡ್ತಾ ಇರ್ಬೋದು ನೀವು, ಸಂಪೂರ್ಣವಾಗಿ ಕ್ಲೋಸ್ ಇದೆ. ಈ ತರದ್ರಲ್ಲಿ ನಿಮ್ಗೆ 5 ರಿಂದ 6 ಗಾಡಿ ದನಗಳನ್ನ ತುಂಬೋದಕ್ಕೂ ಕೂಡ ಪರ್ಮಿಷನ್ ಇರಲ್ಲ. ಆ ಡ್ರೈವರ್ಗೆ DL ಇರಲ್ಲ, ಗಾಡಿಗೆ ಡಾಕ್ಯುಮೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೊಂಡು ಹಿಂಸಾತ್ಮಕವಾಗಿ ದನಗಳನ್ನ, ಹಸುಗಳನ್ನ ಒಂದ್ ಕಡೆಗೆ ಕಸಾಯಿಖಾನೆಗಳಿಗೆ ಸಾಗಿಸ್ತಾರೆ. ಒಂದು 37 ಇದೆ ಅಂತ ಡ್ರೈವರ್ ಹೇಳಿದಾನೆ. ಈ ಕೇಳಿದ್ರಲ್ಲಿ ಡ್ರೈವರ್ 37 ಇದೆ ಅಂತ ಹೇಳಿದಾನೆ. 37 ತುಂಬುವಷ್ಟು ದೊಡ್ಡ ಬಾಡಿ ಅಲ್ಲ ಅದು. 10 wheelಗೆ ಕೂಡ 37 ತುಂಬಕ್ ಬರೋದಿಲ್ಲ. ಮುಂದೆ ಪೊಲೀಸ್ನವ್ರು ಇದಾರೆ, ಪೊಲೀಸ್ನವ್ರು ಏನು ಕಾರ್ಯವಾಹಿ ಮಾಡ್ತಾರೆ ಅಂತ ನೋಡೋಣ. ಕಂಪ್ಲೇಂಟ್ ನಾವು ಕೊಡ್ತಾ ಇದೀವಿ. ಕಂಪ್ಲೇಂಟ್ ಸ್ಲಿಪ್ ನ ನಿಮ್ಗೆ FIR ಕಾಪಿ ನಿಮ್ಗೆ ಆದಷ್ಟು ಬೇಗ ತಲುಪಿಸ್ತೀವಿ. ಇವತ್ತು ಏನು ಹಿಂದೂ ರಾಷ್ಟ್ರೀಯ ರಕ್ಷಣಾ ಪಡೆ ಮತ್ತು ಹಿಂದೂ ಸಂಘಟನೆಗಳ ಒಕ್ಕೂಟ ಕಡೆಯಿಂದ ಬಜರಂಗದಳ ಕಾರ್ಯಕರ್ತರೆಲ್ಲ ಸೇರಿ ಒಂದು ಕಾರ್ಯಾಚರಣೆ ಮಾಡಿದ್ವಿ. ನಂಗ್ಲಿ ಟೋಲಿಂದ ಮುಳಬಾಗಿಲು ಮುಖಾಂತರ ಬೆಂಗಳೂರಿಗೆ ಹಾದೋಗ್ತಾ ಇದ್ದ ಅಕ್ರಮ ಗೋಕಸಾಯನಿಗಳ ಗೋಗಳನ್ನ ಸಾಗಿಸ್ತದಂತ ಒಂದು ಕಂಟೈನರ್ನ ನಾವು ಇವತ್ತು ಮುಳಬಾಗಿಲು ಟೋಲ್ ಬಳಿ ಹಿಡ್ಕೊಂಡು ಅದನ್ನ ಪೊಲೀಸರ ಗಮನಕ್ಕೆ ತಂದು ಅವ್ರ ಮುಖಾಂತರ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ಅವ್ರಿಗೆ ಒಪ್ಪಿಸಿರ್ತೀವಿ. ಈ ಮೂಲಕ ಏನ್ ಹೇಳ್ತೀವಿ ಅಂದ್ರೆ, ಮುಳಬಾಗಿಲಿನಲ್ಲಿ ಕೂಡ ತುಂಬಾ ಯಥೇಚ್ಛವಾಗಿ ಗೋಕಸಾಯಿಖಾನೆಗಳು ತಲೆ ಎತ್ಕೊಂಡಿದ್ದೇವೆ. ಇದನ್ನ ಮಟ್ಟ ಹಾಕೋ ಜವಾಬ್ದಾರಿ ತಾಲೂಕು ಆಡಳಿತದ ಮತ್ತು ಪೊಲೀಸವ್ರದ್ದು ಕರ್ತವ್ಯ ಆಗಿರುತ್ತೆ. ಅವರು ಇದನ್ನ ಈ ಕೂಡಲೇ ಎಲ್ಲ ಗಮನ ಹರಿಸಿ ಇದನ್ನ ತಕ್ಕ ಮಟ್ಟಿಗೆ ಮಟ್ಟ ಹಾಕ್ಬೇಕು ಅಂತೇಳಿ ಈ ಮೂಲಕ ನಾವು ಕೋರ್ಕೊಳ್ತಾ ಇದೀವಿ. ಈಗ ನೋಡ್ಬೇಕಂದ್ರೆ ಅಲ್ಲಿ ನಿಲ್ಸಿರೋ ಕಂಟೈನರ್ ತುಂಬಾ ಓಪನ್ ಇರೋದಿಲ್ಲ, ಎಲ್ಲ ಕ್ಲೋಸ್ ಮುಖಾಂತರ ತುಂಬಾ 37 ಹಸುಗಳನ್ನು ತುಂಬ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಇವರು ಕ್ರೂರತನ ಇದೆ ಅಂದ್ರೆ, ಈ ವಿಷಯದಲ್ಲಿ ಪ್ರಾಣಿ ದಯಾ ಸಂಘಗಳು ಏನ್ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಬೇರೆ ಯಾವ್ದೋ ಒಂದು ಬೇರೆ ಕೆಲ್ಸಕ್ಕೆ ಬಾರ್ದಿರೋಂತ ಇದ್ರಲ್ಲೆಲ್ಲ ತಲೆದೂರ್ಸೋಂಥವ್ರು ಇವಾಗ ಏನಾಗಿದೆ ಪ್ರಾಣಿ ದಯಾ ಸಂಘಗಳು ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಈ ಮೂಲಕ ನೀವು ಕೂಡ ಇದನ್ನೆಲ್ಲ ಗಮನ ಹರಿಸಿ ಮಟ್ಟ ಹಾಕ್ಬೇಕಂತೇಳಿ ನಾವು ಕೋರ್ಕೊತಾ ಇದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಇಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ. ಲೀಗಲ್ ಏನಿದೆ ಅದು ಮಾಡೋಣ.